ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಗೆಳೆಯರೇ, ಸ್ವಾಗತ ನಮ್ಮ ಚಾನಲ್ಗೆ. ಭಾರತದ ಮಿಲಿಟರಿ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಬದಲಾವಣೆ ನಡೆಯುತ್ತಿದೆ. ಅದೇನಪ್ಪ ಅಂದರೆ ಭಾರತ ಈಗ ಒಂದು ಹೊಸ ಮಿಲಿಟರಿ ಕಮಾಂಡ್ ಅನ್ನು ರಚಿಸಲು ತಯಾರಿ ನಡೆಸುತ್ತಿದೆ. ಅದರ ಹೆಸರು ಇಂಟಿಗ್ರೇಟೆಡ್ ರಾಕೆಟ್ ಫೋರ್ಸ್ ಅಂದರೆ IRF ಅಂತ. ಈ IRF ಅನ್ನೋದು ಸಾಮಾನ್ಯ ಮಿಲಿಟರಿ ಯೂನಿಟ್ ಅಲ್ಲ. ಇದು ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಈ ಮೂರು ಪಡೆಗಳ ಕನ್ವೆನ್ಷನಲ್ ಲಾಂಗ್ ರೇಂಜ್ ಸ್ಟ್ರೈಕ್ ಸಾಮರ್ಥ್ಯಗಳನ್ನು ಒಂದೇ ಸೂರಿನಡಿ ತರುವ ಒಂದು ಟ್ರೈ ಸರ್ವಿಸ್ ಕಮಾಂಡ್ ಆಗಿರುತ್ತದೆ. ಈ ಐಡಿಯಾ ಯಾಕೆ ಬಂತು ಅಂತ ನೋಡಿದರೆ, ಮೇ 2025ರಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು. ಈ ಆಪರೇಷನ್ನಲ್ಲಿ ಭಾರತ ಅತ್ಯಂತ ನಿಖರವಾದ ಪ್ರಿಸಿಷನ್ ಸ್ಟ್ರೈಕ್ಸ್ಗಳನ್ನು ನಡೆಸಿ ಅದ್ಭುತ ಫಲಿತಾಂಶವನ್ನು ಪಡೆಯಿತು. ಅದೇ ಯಶಸ್ಸು ಈ ಹೊಸ ರಚನೆಗೆ ದಿಕ್ಕನ್ನು ತೋರಿಸಿತು. ಮೊದಲೆಲ್ಲ ಈ ರಾಕೆಟ್ ಫೋರ್ಸನ್ನು ಕೇವಲ ಆರ್ಮಿ ಅಡಿಯಲ್ಲಿ ಇಡಬೇಕು ಅಂತ ಮಾತನಾಡಲಾಗ್ತಿತ್ತು. ಆದರೆ ಈಗ ಅಂತಿಮ ನಿರ್ಧಾರ ಏನು ಅಂದರೆ ಇದು ಮೂರು ಪಡೆಗಳಿಗೆ ಸೇರಿದ ಜಾಯಿಂಟ್ ಕಮಾಂಡ್ ಆಗಿರಬೇಕು ಅಂತ. ಇದರ ಮುಖ್ಯಸ್ಥರು ನೇರವಾಗಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂದರೆ CDSಗೆ ವರದಿ ಮಾಡ್ತಾರೆ. ಇದು ಹೇಗಿದೆ ಅಂದರೆ ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ಅಂದರೆ SFC ಥರಾನೇ ಇರುತ್ತೆ. ತ್ವರಿತ ನಿರ್ಧಾರ, ಸ್ಪಷ್ಟ ಕಮಾಂಡ್ ಸ್ಟ್ರಕ್ಚರ್. ಈ IRF ರಚನೆಯ ಹಿಂದೆ ಇನ್ನೊಂದು ಮಹತ್ವದ ಕಾರಣ ಇದೆ ಸ್ನೇಹಿತರೆ. ಅದೇ ನ್ಯೂಕ್ಲಿಯರ್ ಆಂಬಿಗ್ಯೂಟಿ ಸಮಸ್ಯೆ. ಯುದ್ಧ ಸಂದರ್ಭದಲ್ಲಿ ಒಂದು ಮಿಸೈಲ್ ಲಾಂಚ್ ಆಯಿತು ಅಂದರೆ ಅದು ನ್ಯೂಕ್ಲಿಯರ್ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ, ಪರಿಸ್ಥಿತಿ ಎಷ್ಟು ಅಪಾಯಕಾರಿ ಆಗಬಹುದು ಅಂತ ಊಹಿಸಿ. ಅದನ್ನು ತಪ್ಪಿಸಲಿಕ್ಕೆ IRF ರಚನೆ ಆಗುತ್ತಿದೆ. ಪ್ರಳಯ್ ತರಹದ ಕನ್ವೆನ್ಷನಲ್ ಟ್ಯಾಕ್ಟಿಕಲ್ ಮಿಸೈಲನ್ನು IRFನ ಅಡಿಯಲ್ಲಿ ಇಟ್ಟರೆ ಆ ಲಾಂಚ್ ಆದಾಗ ಅದು ನ್ಯೂಕ್ಲಿಯರ್ ಅಲ್ಲ, ಪ್ರಳಯ್ ಕನ್ವೆನ್ಷನಲ್ ಸ್ಟ್ರೈಕ್ ಅಂತ ಎದುರಾಳಿ ದೇಶಕ್ಕೆ ತಕ್ಷಣ ಅರ್ಥ ಆಗುತ್ತದೆ. ಇದು ಅನಗತ್ಯ ಎಸ್ಕಲೇಷನ್ಗಳನ್ನು ತಡೆಯುವ ಒಂದು ಬಹಳ ಸ್ಮಾರ್ಟ್ ಕ್ರಮ. ಈಗ ಮಾತನಾಡೋಣ IRFನ ಆಯುಧ ಶಕ್ತಿ ಬಗ್ಗೆ. ಇದು ಒಂದು 3 ಪದರದ ಸ್ಟ್ರೈಕ್ ಸಿಸ್ಟಮ್ ಆಗಿರುತ್ತೆ. ಮೊದಲ ಪದರ ಶಾರ್ಟ್ ರೇಂಜ್ 150ರಿಂದ 500 ಕಿಲೋಮೀಟರ್ನವರೆಗೆ. ಇಲ್ಲಿ ಪ್ರಳಯ್ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಕೆಲಸ ಮಾಡುತ್ತದೆ. ಈ ಮಿಸೈಲ್ ಡಿಸೆಂಬರ್ 2025ರಲ್ಲಿ DRDO ಸಾಲ್ವೋ ಲಾಂಚ್ನಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ. +1, +2, +3 and counting up. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈಗಾಗಲೇ ಆರ್ಮಿ ಮತ್ತು ಏರ್ ಫೋರ್ಸ್ಗಾಗಿ 100 ಪ್ರಳಯ್ ಯೂನಿಟ್ಸ್ಗಳ ಖರೀದಿಗೆ ಅನುಮತಿ ನೀಡಿದೆ. ಮೊದಲ ಪ್ರಳಯ್ ರೆಜಿಮೆಂಟ್ 2026 ಮತ್ತು 27ರ ವೇಳೆಗೆ IRFನಲ್ಲಿ ಸೇರ್ಪಡೆ ಆಗಲಿದೆ. ಎರಡನೇ ಪದರ ಮೀಡಿಯಂ ಟು ಲಾಂಗ್ ರೇಂಜ್ 450ರಿಂದ 1000 ಕಿಲೋಮೀಟರ್ನವರೆಗೆ. ಇಲ್ಲಿ ನಿರ್ಭಯ್ ಕ್ರೂಸ್ ಮಿಸೈಲ್ ಮತ್ತು ಬ್ರಹ್ಮೋಸ್ ಎಕ್ಸ್ಟೆಂಡೆಡ್ ರೇಂಜ್ ಮಿಸೈಲ್ಗಳು ಕಾರ್ಯನಿರ್ವಹಿಸುತ್ತವೆ. ಬ್ರಹ್ಮೋಸ್ನ ಬಗ್ಗೆ ಹೇಳಬೇಕಂದ್ರೆ ಆಪರೇಷನ್ ಸಿಂಧೂರ್ನಲ್ಲಿ ಇದು ನೇರ ಯುದ್ಧ ಪರಿಸ್ಥಿತಿಯಲ್ಲಿ ತನ್ನ ಅದ್ಭುತ ಪ್ರಿಸಿಷನ್ ಮತ್ತು ಕಂಬ್ಯಾಟ್ ಮೆಚುರಿಟಿಯನ್ನು ಸಾಬೀತು ಮಾಡಿದೆ. ಇದು ಭಾರತದ ಕನ್ವೆನ್ಷನಲ್ ಡಿಟರೆನ್ಸ್ನ ಬೆನ್ನೆಲುಬು ಕೂಡ ಆಗಿದೆ. ಮೂರನೇ ಪದರ ಸ್ಮಾರ್ಟ್ ಅಸೆಟ್ಸ್ 50ರಿಂದ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಇಲ್ಲಿ ಅಡ್ವಾನ್ಸ್ಡ್ ಡ್ರೋನ್ ಸ್ವಾರ್ಮ್ಸ್ ಮತ್ತು ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳು ಬಳಕೆ ಆಗುತ್ತವೆ. ಇವು ಶತ್ರುಗಳ ಪ್ರದೇಶಕ್ಕೆ ಆಳವಾಗಿ ನುಗ್ಗಿ ಅಲ್ಲಿ ಸುತ್ತಾಡಿ ಶತ್ರುವಿನ ಮೊಬೈಲ್ ಕಮಾಂಡ್ ವೆಹಿಕಲ್ಸ್, ರೆಡಾರ್ ಇನ್ಸ್ಟಾಲೇಷನ್ಸ್ ಮತ್ತು ಉಳಿದ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ಆಟೋನಮಸ್ಲಿ ಹಂಟ್ ಮಾಡುತ್ತವೆ. ಇವು
ಮಿಸೈಲ್ ಸ್ಟ್ರೈಕ್ಸ್ನ ನಂತರ ಉಳಿದ ಟಾರ್ಗೆಟ್ಸ್ಗಳನ್ನು ಮುಗಿಸುವ ಒಂದು ಕ್ರಿಟಿಕಲ್ ಮಾಪ್-ಅಪ್ ಲೇಯರ್ ಥರ ಕಾರ್ಯನಿರ್ವಹಿಸುತ್ತವೆ. ಹೈ ಎಂಡ್ಯೂರೆನ್ಸ್ ಮತ್ತು ರ್ಯಾಮ್ಜೆಟ್ ಪವರ್ಡ್ ಲಾಯ್ಟರಿಂಗ್ ಸಿಸ್ಟಮ್ಸ್ಗಳನ್ನು ಡೆವಲಪ್ ಮಾಡಲು ಡೊಮೆಸ್ಟಿಕ್ ಪ್ರೊಡಕ್ಷನ್ಸ್ಗಳು ಗಣನೀಯವಾಗಿ ವೇಗ ಪಡೆದಿದೆ. ಈ IRFನ ವಿನ್ಯಾಸ ಮತ್ತು ಡಾಕ್ಟರಿನ್ಗಳನ್ನು ರಚಿಸುವಾಗ ಈಸ್ಟರ್ನ್ ಯುರೋಪ್, ಮಿಡಲ್ ಈಸ್ಟ್ನ ಯುದ್ಧಗಳಿಂದ ಮತ್ತು ಭಾರತದ ಸ್ವಂತ ಬಾರ್ಡರ್ ಎಕ್ಸ್ಪೀರಿಯನ್ಸ್ನಿಂದ ಪಾಠ ಕಲಿಯಲಾಗಿದೆ. ಗೆಳೆಯರೇ, ಇಲ್ಲೊಂದು ವಿಷಯ ಸ್ಪಷ್ಟ ಆಯಿತು. ಅದು ಏನೆಂದರೆ, ಇಂದಿನ ಆಧುನಿಕ ಯುದ್ಧಗಳಲ್ಲಿ ಡ್ರೋನ್ಸ್ ಮತ್ತು ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳನ್ನು ಹೆವಿ ಆರ್ಟಿಲರಿಗಿಂತ ಕಡಿಮೆ ಎಂದು ನೋಡಲು ಆಗುವುದಿಲ್ಲ. ಭಾರತವು ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ರಾಕೆಟ್ ಫೋರ್ಸ್ ಅಂದರೆ PLARF ಅನ್ನು ನೋಡಿ ಅದೇ ಥರ ಕಾಪಿ ಮಾಡ್ತಿಲ್ಲ. ಬದಲಾಗಿ ಭಾರತ ತನ್ನದೇ ಆದ ಇಂಟರ್ ಕನೆಕ್ಟೆಡ್ ಜಾಯಿಂಟ್ ಕಮಾಂಡ್ ಸ್ಟ್ರಕ್ಚರ್ ಅನ್ನು ರಚಿಸುತ್ತಿದೆ. ಇದರ ಉದ್ದೇಶ ಒಂದೇ, ರ್ಯಾಪಿಡ್ ಅನ್ಮ್ಯಾಚ್ಡ್ ಕನ್ವೆನ್ಷನಲ್ ಸ್ಟ್ರೈಕ್ ಸುಪೀರಿಯಾರಿಟಿಯನ್ನು ಸಾಧಿಸುವುದು. ಸ್ನೇಹಿತರೆ, IRF ಭಾರತದ ಮಿಲಿಟರಿ ಪವರನ್ನು ಸಂಪೂರ್ಣ ಹೊಸ ಮಟ್ಟಕ್ಕೆ ಕೊಂಡೊಯ್ಯಲು ತಯಾರಾಗುತ್ತಿದೆ. ಗೆಳೆಯರೇ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.